ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಘ್ರಿ ಯುಗಂ ಸ್ಮರಾಮಿ. ನಮ್ಮ ನಂಬಿಕೆಯ ಧರ್ಮಸಿಂಧು ಕಾರ್ಯಕ್ರಮದ ಸಮಸ್ತ ವೀಕ್ಷಕರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ವಿಶೇಷವಾದಂಥ ಒಂದು ಸಂಚಿಕೆ ಮಾಡೋಣ ಅಂತ ಯುಗಾದಿ ಅಮಾವಾಸ್ಯೆ ಅಂಥೇಳಿ ಒಂದು ವಿಶೇಷ ಕಾರ್ಯಕ್ರಮ ಮಾಡೋಣ ಅಂತ. ನೋಡಿ, ಅಮಾವಾಸ್ಯೆ ಅಂದ ತಕ್ಷಣ ಎಲ್ಲರ ತಲೆಯಲ್ಲಿ ಬರ್ತಕ್ಕಂಥದ್ದೇ ನಾವು ಋಣಾತ್ಮಕವಾಗಿ ಯೋಚನೆ ಮಾಡ್ತೀವಿ. ಹಾಗೆಯೇ ಈ ಅಮಾವಾಸ್ಯೆ ಅಂದರೆ ಏನು, ಯುಗಾದಿ ಅಮಾವಾಸ್ಯೆ ದಿನ ಏನು ಆಚರಣೆ ಮಾಡ್ಬೋದು, ಈ ಅಮಾವಾಸ್ಯೆ ಅಂದರೆ ಯಾಕೆ ಇಷ್ಟೊಂದು ಭಯ ಆಗ್ತಕ್ಕಂಥದ್ದು, ಸೈದ್ಧಾಂತಿಕವಾಗಿ ವೈಜ್ಞಾನಿಕವಾಗಿ ಅಮಾವಾಸ್ಯೆಗೆ ಏನು ಅರ್ಥ ಇದೆ ಅಂತ ತಿಳ್ಕೊಳ್ಳೋಣ. ನೋಡಿ, ನಮಗೆ 8ನೇ ತಾರೀಕು ಇರ್ತಕ್ಕಂಥದ್ದು ಅಮಾವಾಸ್ಯೆ ಇರುತ್ತೆ. ಉತ್ತರಾಭಾದ್ರ ನಕ್ಷತ್ರದಲ್ಲಿ ಅಮಾವಾಸ್ಯೆ ಆರಂಭ ಆಗತಕ್ಕಂಥದ್ದು. ಯೋಗ ಅಂತಕ್ಕಂಥ ಐಂದ್ರ ಯೋಗ ಚತುಷ್ಪಾದಕರಣ ಇರುತ್ತೆ. ಹಾಗಾಗಿ ನಾವು ಅಮಾವಾಸ್ಯೆಯನ್ನು ತಿಳ್ಕೋಬೇಕಾದ್ರೆ ಯುಗಾದಿ ಅಮಾವಾಸ್ಯೆ ದಿನ ಹೇಗೆ ಎಚ್ಚರಿಕೆಯಿಂದ ಇರಬೇಕು, ಏನು ಕೈಂಕರ್ಯವನ್ನು ಮಾಡಬೇಕು, ಏನು ಮಾಡಬಾರ್ದಕ್ಕಂಥದ್ದು ನಾವು ಅರ್ಥಪೂರ್ಣವಾಗಿ ತಿಳ್ಕೊಂಡು ಆಚರಣೆ ಮಾಡಬೇಕಾಗತ್ತೆ. ಸಾಧಾರಣವಾಗಿ ಅಮಾವಾಸ್ಯೆ ಅಂತಕ್ಕಂಥದ್ದು ಯಾಕೆ ಉಂಟಾಗುತ್ತೆ, ಅದು ಯಾವ ಗ್ರಹದಿಂದ ಉಂಟಾಗುತ್ತೆ ಅಂತ ತಿಳ್ಕೋಬೇಕು. ನೋಡಿ, ಚಂದ್ರನಿಗೆ ವಿಶೇಷವಾಗಿ ದಕ್ಷ ಪ್ರಜಾಪತಿ ಅಂತಕ್ಕಂಥವನು ನಮ್ಮ ಶಿವಪುರಾಣದಲ್ಲಿ ಪದ್ಮಪುರಾಣದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಅದು ಏನಪ್ಪ ಅಂತಂದರೆ, ಚಂದ್ರನಲ್ಲಿರ್ತಕ್ಕಂಥ ಅಷ್ಟೂ ಜನ ಹೆಂಡತಿಯಲ್ಲಿ ರೋಹಿಣಿಯನ್ನು ತುಂಬ ಇಷ್ಟಪಡ್ತಿರ್ತಾನೆ. ಹಾಗೆ ತನ್ನ ತಂದೆಗೆ ಹೇಳಿ ಆ ರೋಹಿಣಿಯ ತಂದೆ ಶಾಪವನ್ನು ಕೊಡ್ತಾರೆ. ಯಾರಿಗೆ? ಚಂದ್ರನಿಗೆ. ಚಂದ್ರ ಕುಷ್ಠರೋಗಕ್ಕೆ ಗುರಿಯಾಗ್ತಾನೆ. ಯಾಕೆ ನಾವು ಚಂದ್ರನ ಬಗ್ಗೆ ತಿಳ್ಕೊಳ್ಳದೆ ಅಮಾವಾಸ್ಯೆ ಮಾತಾಡ್ತಕ್ಕಂಥ ತಪ್ಪಾಗುತ್ತೆ. ಹಾಗಾಗಿ ಆ ಕುಷ್ಠರೋಗ ಪರಿಹಾರ್ಥವಾಗಿ ಶಾಪಗ್ರಸ್ತನಾಗಿ ಶಿವನ ಹತ್ರ ಹೋದಾಗ ಚಂದ್ರ ಪ್ರಾರ್ಥನೆ ಮಾಡಿದಾಗ ಹೇಳ್ತಾನೆ, ಶಿವ ಉತ್ತರ ಕೊಡ್ತಾನೆ ಏನಂತಂದರೆ, ನೀನು ಮಾಡಿದ ಪಾಪಕರ್ಮದಿಂದ ಆ ಕರ್ಮಾನುಸಾರವಾಗಿ ಸ್ತ್ರೀ ಶಾಪಕ್ಕೆ ಗುರಿ ಆಗ್ತಾನೆ ಚಂದ್ರ. ಅದಕ್ಕೆ ಪರಿಹಾರಾರ್ಥವಾಗಿ ಚಂದ್ರನಿಗೆ ಒಂದು ವರವನ್ನು ಕೊಡ್ತಾನೆ. ನೋಡಪ್ಪ, 15 ದಿನ ಪರ್ಯಂತವಾಗಿ ಹುಣ್ಣಿಮೆಯ ತನಕ ವೃದ್ಧಿ ಆಗು, ನಂತರ ಕೃಷ್ಣ ಪಕ್ಷದಲ್ಲಿ ಕ್ಷೀಣವಾಗು ಅಂತ ಹೇಳ್ತಾನೆ ಚಂದ್ರನಿಗೆ. ಹಾಗಾಗಿ ಕೃಷ್ಣ ಪಾಡ್ಯಮಿಯಿಂದ ಅಮಾವಾಸ್ಯೆ ತನಕ ಚಂದ್ರ ಕ್ಷೀಣವಾಗ್ತಾ ಹೋಗ್ತಾ ಇರ್ತಾನೆ. ಹಾಗಾಗಿ ಚಂದ್ರ ಕ್ಷೀಣವಾದಾಗ ಸಾಧಾರಣವಾಗಿ ಚಂದ್ರ ಇರ್ತಕ್ಕಂಥದ್ದು ವಿಶೇಷವಾಗಿ ಪ್ರಾಚೀನ ಗ್ರಂಥಗಳಲ್ಲಿ ಚಂದ್ರ ಒಂದು ಗ್ರಹ. ಅದರ ಜೊತೆಯಲ್ಲಿ 790 ಡಿಗ್ರಿ 35 ನಿಮಿಷ ಏನಿದೆ ಚಂದ್ರನಿಗೆ ದಿನ ಒಂದು ನಿತ್ಯ ನಕ್ಷತ್ರ ಅಂತಿರುತ್ತೆ. ಹಾಗಾಗಿ ಚಂದ್ರನಿಗೆ ಶಿವನಿಂದ ವರ ಪಡೆದ, ಹಾಗಾಗಿ ಚಂದ್ರಶೇಖರ ಅಂಥೇಳಿ ಶಿವನಿಗೆ ಒಂದು ಹೆಸರು ಬಂತು. ಹಾಗಾಗಿ ಶಿವನ ಜಟೆಯಲ್ಲಿ ನಾವು ನೋಡ್ಬೋದು ಚಂದ್ರನನ್ನು ಇಟ್ಕೊಂಡಿರ್ತಾನೆ. ಹಾಗಾಗಿ ಶಿವನ ವರದಿಂದ ಕುಷ್ಠರೋಗ ಪರಿಹಾರ ಮಾಡಿಕೊಂಡು 15 ದಿನ ಅಮಾವಾಸ್ಯೆ ಬರೋ ತನಕ ಇವರು ಕ್ಷೀಣವಾಗ್ತಾ ಹೋಗ್ತಾನೆ. ಹಾಗಾಗಿ ಇದು ಇರ್ತಕ್ಕಂಥ ಪುರಾಣದ ಕತೆ. ಅದರ ಜೊತೆಯಲ್ಲಿ ರವಿಚಂದ್ರ ಅಂತಕ್ಕೆ ತಿಥಿ ಅಂತ ಕರೆದು, ಹಾಗಾಗಿ ಯುಗಾದಿ ಅಮಾವಾಸ್ಯೆ ಬಗ್ಗೆ ತಿಳ್ಕೊಳ್ಳೋಣ ನಾವು. ನೋಡಿ, ಯುಗಾದಿ ಅಮಾವಾಸ್ಯೆ ನಮಗೆ ಇರ್ತಕ್ಕಂಥದ್ದು 8ನೇ ತಾರೀಕು ನಮಗೆ ಪರಿಪೂರ್ಣವಾಗಿರ್ತಕ್ಕಂಥದ್ದು ಮಧ್ಯರಾತ್ರಿ 12:43ರಿಂದ ನಂತರ ಮಾರನೇ ದಿನ ರಾತ್ರಿ ತನಕ ನಮಗೆ ಯುಗಾದಿ ಅಮಾವಾಸ್ಯೆ ಸೋಮವಾರ ಇರ್ತಕ್ಕಂಥದ್ದು. ವಿಶೇಷ ಅಂದರೆ ಭಾನುವಾರ ಮಾಸ ಶಿವರಾತ್ರಿ ಮಾಡ್ತೀವಿ, ಸೋಮವಾರ ದಿನ ನಮಗೆ ವಿಶೇಷವಾಗಿ ಅಮಾವಾಸ್ಯೆ ಇರುತ್ತೆ. ಈ ಅಮಾವಾಸ್ಯೆ ದಿನ ಏನು ಆಚರಣೆ ಮಾಡ್ಬೋದು? ಯುಗಾದಿ ಅಮಾವಾಸ್ಯೆ ಅಂದರೆ ಕೆಲವರು ಮನೆಗಳಲ್ಲಿ ಹೇಳ್ತಾರೆ, ಗಾಡಿಯನ್ನು ತೊಗೊಂಡು ಹೋಗಬೇಡ, ಎಲ್ಲೂ ಪ್ರಯಾಣವನ್ನು ಮಾಡಬೇಡ, ಎಲ್ಲೂ ತಿನ್ನಬೇಡ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಅರ್ಥ ಇದೆ. ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಋಷಿಮುನಿಗಳು ವಿಶೇಷವಾಗಿ ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ವಿಶೇಷವಾಗಿ ತಿಳಿದಿರ್ತಕ್ಕಂಥ ವರಾಹಮಿರಾಚಾರ ಆಗ್ಬೋದು, ಕೇಶವ ದೀಕ್ಷಿತರಾಗಬಹುದು, ನಮ್ಮ ಆರ್ಯಭಟ ಆಗ್ಬೋದು, ಸೈದ್ಧಾಂತಿಕವಾಗಿ ಮ್ಯಾಥಮೆಟಿಕಲಿ ಅದನ್ನು ನಮಗೆ ಆನ್ಸರ್ ಮಾಡಿದ್ದಾರೆ. ಯಾವುದನ್ನು ನಾವು ಯೋಚನೆ ಮಾಡಬೇಕಾದ್ರೆ ಸೈಂಟಿಫಿಕ್ಕಾಗಿ ಯೋಚನೆ ಮಾಡಬೇಕು, ಜೊತೆಲಿ ನಾವು ಸೈದ್ಧಾಂತಿಕವಾಗಿ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಅಮಾವಾಸ್ಯೆ ದಿನ ನೋಡಿ, ಮೊದಲನೇದಾಗಿ ಈ ಅಮಾವಾಸ್ಯೆ ಅಂದ ತಕ್ಷಣವೇ ಪಿತೃಕಾರ್ಯಕ್ಕೆ ಶ್ರೇಷ್ಠ ಅಂತ ಹೇಳ್ತಾರೆ. ಅಂದರೆ ಏನು, ವಿಶೇಷವಾಗಿರ್ತಕ್ಕಂಥದ್ದು ಶ್ಲೋಕದಲ್ಲಿ ಏನು ಹೇಳ್ತಾನೆ ಅಂತಂದರೆ, ಆ ಚಂದ್ರನ ಅಧಿಪತಿ ಆದ್ದರಿಂದ ಆ ಚಂದ್ರನಿಗೆ ಸ್ತೋತ್ರವನ್ನು ಮಾಡುವಂತ ಹೇಳ್ತಾನೆ. ಆತ್ಮ ಮನಸ ಸಂಯುಜ್ಯತೆ ಮನ ಇಂದ್ರಿಯೇಣ. ನಮ್ಮ ಇಂದ್ರಿಯಗಳಿಗೆಲ್ಲ ಅಧಿಪತಿ, ಮನಸ್ಸಿಗೆ ಕಾರಕ ಚಂದ್ರ. ಆ ಚಂದ್ರನ ಕ್ಷೀಣವಾದಾಗ ಅಮಾವಾಸ್ಯೆ ಆಗುತ್ತೆ. ಅದಕ್ಕೆ ಈ ಅಮಾವಾಸ್ಯೆ ದಿನ ಯಾವ ಕೆಲಸವನ್ನು ಮಾಡಲಿಕ್ಕೆ ಹೋಗಲ್ಲ, ಶುಭ ಕಾರ್ಯಗಳನ್ನು ಮಾಡಲ್ಲ.
ನಂತರ ಯಾವುದೇ ಕೆಲಸವನ್ನು ಆಚರಣೆ ಮಾಡದೆ ದೇವಸ್ಥಾನದ ದರ್ಶನಗಳು ಮಾಡ್ತಾರೆ. ಯಾಕೆಂದರೆ ನಮ್ಮ ಮನಸ್ಸು ಚೆನ್ನಾಗಿದ್ದರೆ ತಾನೇ ಎಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ. ಮನಸ್ಸೇ ಚೆನ್ನಾಗಿಲ್ಲ ಅಂದರೆ ಯಾವ ಕೆಲಸ ಮಾಡೋಕ್ಕಾಗತ್ತೆ? ಮನಸ್ಸರ್ವೇಂದ್ರಿಯಾಣಿ ಚ ಖಂ ವಾಯುರ್ಜ್ಯೋತಿರಾಪ ಪೃಥಿವೀ ವಿಶ್ವಧಾರಿಣಿ. ಅಂದರೆ ನಮಗೆ ನೋಡಿ, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತ ನಮಗೆ ದೇವರು ಕೊಟ್ಟಿದ್ದಾನೆ. ಹಾಗಾಗಿ ಕಣ್ಣು, ಕಿವಿ, ನಾಲಿಗೆ, ಮೂಗು, ಬಾಯಿ, ಚರ್ಮ ಏನಿದೆ ಪಂಚೇಂದ್ರಿಯ. ಈ ಪಂಚೇಂದ್ರಿಯಗಳು ಏನಾಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಚಕ್ರಗಳನ್ನು ಮೂಲಾಧಾರದಿಂದ ಸಹಸ್ರಾರು ಚಕ್ರದ ತನಕ ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿ ಅಂತಿದೆ. ಅದಕ್ಕೆಲ್ಲಕ್ಕೂ ಕಾರಣ ಆತ್ಮ ಮತ್ತು ಮನಸ್ಸು. ಈ ಮನಸ್ಸು ಇಂದ್ರಿಯಗಳು ಏನಿದೆ ಅದು ನಿಗ್ರಹ ಮಾಡ್ತಕ್ಕಂಥದ್ದು, ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಚಂದ್ರ. ಹಾಗಾಗಿ ನಾವು ಅದನ್ನು ಅಮಾವಾಸ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಅದರ ಜೊತೆ ಪಿತೃ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಈ ಅಮಾವಾಸ್ಯೆ ದಿನ ಪಿತೃತರ್ಪಣ ಮಾಡುವಂಥದ್ದು. ಪಿತೃ ಅಂದರೆ ಯಾರು? ತಂದೆಯವರು. ಹೋದವರಿಗೆ ತರ್ಪಣಗಳನ್ನು ಮಾಡ್ತಕ್ಕಂಥ ಒಳ್ಳೆಯ ಶ್ರೇಷ್ಠವಾದ ದಿನ ಅದು. ಆ ದಿನಗಳಲ್ಲಿ ಪ್ರತ್ಯಂಗಿರ ಹೋಮ, ಸುದರ್ಶನ ಹೋಮ, ಮಾರಣ ಹೋಮ, ಮುಚ್ಚಾಟನ ಹೋಮಗಳನ್ನು ಆಚರಣೆ ಜಾಸ್ತಿ ಮಾಡ್ತಾರೆ. ಯಾಕಂದರೆ ಮನಸ್ಸಿನ ಮೇಲೆ ಪ್ರಭಾವ ಬೇಗನೆ ಆಗುತ್ತೆ ಅಂತ. ಅದು ಅವ್ರವ್ರ ವಿವೇಚನೆ ಬಿಟ್ಟಂಥ ವಿಚಾರ ಅದು. ಆದ್ದರಿಂದ ಈ ಚಂದ್ರನಿಗೆ ಏನು ಹೇಳ್ತಾರೆ ಅಂತಂದರೆ, ಈ ಅಮಾವಾಸ್ಯೆ ದಿನದಲ್ಲಿ ಪಿತೃಗಳ ವಿಚಾರದಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ದಿನ ಪಿತೃಗಳಿಗೆ ಸೂರ್ಯೋದಯ. ಅಂದರೆ ನಮಗೆ 12 ಗಂಟೆ ಅಭಿಜಿನ ಮುಹೂರ್ತ ಏನಿದೆ, 11 ಗಂಟೆ 51 ನಿಮಿಷ, ಆವಾಗ ಆ ಪಿತೃಗಳಿಗೆ ಯಾರು ಮರಣ ಹೊಂದಿರ್ತಾರೋ ಅವರಿಗೆ ಸೂರ್ಯೋದಯ ಆಗ್ತಾನೆ. ಅಂದರೆ ಅವ್ರಿಗೆ ಬೆಳಗಿನ ಕಾಲ ಅಂತ ಹೇಳ್ತಾರೆ. ನಂತರ ಅಮಾವಾಸ್ಯೆ ಅಂತಕ್ಕಂಥದ್ದು ಪಿತೃಗಳಿಗೆ ಮಧ್ಯಾಹ್ನ. ಈ ಅಮಾವಾಸ್ಯೆ ದಿನ ಮಧ್ಯಾಹ್ನ ಆಗುತ್ತೆ ಅವರಿಗೆ. ನಂತರ ಶುಕ್ಲ ಪಕ್ಷದ ಅಷ್ಟಮಿ ಪಿತೃಗಳಿಗೆ ಸೂರ್ಯಾಸ್ತ. ಅಂದರೆ ಹುಣ್ಣಿಮೆಯ ಅಷ್ಟಮಿ ದಿನ ಅವರಿಗೆ ಸೂರ್ಯ ಅಸ್ತಮಾನವಾಗುತ್ತೆ. ಅದಕ್ಕೆ ಮದುವೆ ಕಾರ್ಯಗಳು ಮಾಡಬೇಕಾದ್ರೆ, ಏನೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೂ ಕೂಡ, ಈಗಂತೂ ಕೂಡ ಎಲ್ಲರೂ ಏನು ತಪ್ಪನ್ನು ಮಾಡ್ತಾಯಿದ್ದಾರೆ ಅಂದರೆ, ಅಮಾವಾಸ್ಯೆ ಹತ್ರ ಹಿಂದಿನ ದಿನ ಕೂಡ ಮದುವೆಗಳು ಮಾಡ್ತಾರೆ. ಅದು ತಪ್ಪು. ನೋಡಿ, ಕೃಷ್ಣ ಪಕ್ಷದ ಪಂಚಮಿ ತನಕ ಮಾತ್ರ, ಅಮಾವಾಸ್ಯಾದ 5 ದಿನ ಮಾತ್ರ ಚಂದ್ರಬಲ ಇರುತ್ತೆ. ಅದಕ್ಕೆ ಶ್ಲೋಕದಲ್ಲಿ ಹೇಳಿದರೆ, ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ಅದಕ್ಕೆ ತಾರಾಬಲ ಚಂದ್ರಬಲ ಅಂತ ಹೇಳ್ತಾರೆ. ಚಂದ್ರಬಲ ಯಾಕೆ ನೋಡಬೇಕು? ಮನಸ್ಸು ಚೆನ್ನಾಗಿದ್ದರೆ ಎಲ್ಲ ಕೆಲಸಗಳಾಗತ್ತೆ. ಮದುವೆ ಮಾಡ್ಕೋಬೇಕಂತ ಆಯ್ತಲ್ಲ, ಮನಸ್ಸು ಇರಬೇಕಲ್ಲ. ಮದುವೆ ಕೆಲಸಗಳೆಲ್ಲ ಚೆನ್ನಾಗಿ ನಡಿಬೇಕಾದ್ರೆ ಮನಸ್ಸು ಚೆನ್ನಾಗಿರ್ಬೇಕು. ಅದಕ್ಕೆ ಪಿತೃಗಳು ವಿಶೇಷವಾಗಿರ್ತಕ್ಕಂಥದ್ದು ಆವತ್ತು ಯುಗಾದಿ ಅಮಾವಾಸ್ಯೆ ದಿನ ಪಿತೃಗಳು ತರ್ಪಣ ಅಂತಂದರೆ ಎಳ್ಳು ಮತ್ತು ದರ್ಬೆಯಿಂದ ತರ್ಪಣವನ್ನು ಮಾಡಬೇಕು. ವಿಷ್ಣು ಶರೀರ ಗ್ರಹಣ, ವಿಷ್ಣುವಿನ ಶರೀರದಿಂದ ಹುಟ್ಟಿದ್ದು ಎಳ್ಳು ಮತ್ತು ದರ್ಬೆ ಅಂತ ಹೇಳ್ತಾರೆ. ಅದಕ್ಕೆ ನೀವು ಕೊಡ್ತಕ್ಕಂಥ ಆ ತರ್ಪಣ ಏನಿದೆ, ತರ್ಪಣನ ಮನೆಯಲ್ಲಿ ಮಾಡಬಾರ್ದು. ತರ್ಪಣನ ಮನೆಯ ಮುಂದೆಯ ತುಳಸಿ ಕಟ್ಟೆ ಹತ್ರ ಮಾಡಬೇಕು. ತರ್ಪಣನ ಮನೆಯಲ್ಲಿ ತರ್ಪಣ ಯಾವುದೇ ಕಾರಣಕ್ಕೂ ಯಾರೂ ಮಾಡಿಸ್ಬಾರ್ದು, ಬಿಡಬಾರ್ದು. ಗರುಡ ಪುರಾಣದಲ್ಲಿ ಏನು ಹೇಳುತ್ತೆ ಅಂತಂದರೆ, ಕೆಲವರಿಗೆ ಪಿತೃ ಶಾಪ ಅಂತಾರೆ, ಪಿತೃ ದೋಷ ಅಂತಾರೆ, ಮಾತೃ ಶಾಪ ಅಂತಾರೆ, ಮಾತೃ ನಿಂದನೆ ಅಂತಾರೆ, ಭ್ರಾತೃ ಶಾಪ ಅಂತಾರೆ. ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಎಷ್ಟೋ ತೊಂದರೆಗಳು ತಿಂದಿರ್ತಕ್ಕಂಥದ್ದು. ಕೆಲವರು ಶಸ್ತ್ರಪೀಡಿತೆ, ನಮ್ಮ ಬೃಹತ್ ಜಾತಕದಲ್ಲಿ ಹೇಳ್ತಾರೆ ಇವನು ಹಿಂಗೆ ಸಾಯ್ತಾನೆ ಅಂತ ಹೇಳ್ಬೋದು ಜಾತಕದಲ್ಲಿ. ಅದಕ್ಕೆ ಕೆಲವರು ಹ್ಯಾಂಗ್ ಮಾಡ್ಕೊಂಡು ಸತ್ತೋಗಿರ್ತಾರೆ, ನೇಣು ಹಾಕ್ಕೊಂಡು ನೀರಿನಲ್ಲಿ ಬಿದ್ದು ಸತ್ತಿರ್ತಾರೆ, ಕೆಲವರು ಆಕ್ಸಿಡೆಂಟಲ್ಲಿ ಸತ್ತಿರ್ತಾರೆ, ಕೆಲವರು ಋಷಪ್ರಾಶನ ಆಗಿ ಸತ್ತಿರ್ತಾರೆ, ಕೆಲವರು ನಾಯಿ ಕಚ್ಚಿ ಸತ್ತಿರ್ತಾರೆ, ಹಿಂಗೆ ಕೆಲವರು ಸರ್ಪ ಅಂದರೆ ಹಾವಿನಿಂದ ಕಚ್ಚಿಸ್ಕೊಂಡು ಸತ್ತಿರ್ತಾರೆ. ಚತುಷ್ಪಾದ ಪ್ರಾಣಿನ ಕೆಲವು ಕೊಂಬಿರ್ತಕ್ಕಂಥ ಪ್ರಾಣಿಗಳಿಂದ ಸತ್ತಿರ್ತಾರೆ. ಇವರಿಗೆಲ್ಲರಿಗೂ ಕೂಡ ನಾವು ನಂಬಬೇಕಾಗತ್ತೆ. ಕಾರಣ ಯಾಕೆಂದರೆ ನಾವು ದೊಡ್ಡವರು ಮಾಡಿರೋ ಆಸ್ತಿನ ತಿನ್ನೋಕ್ಕೆ ಮಾತ್ರ ಅರ್ಹರಲ್ಲ. ನಾವು ಪೂರ್ವಜನ್ಮೇ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧ್ಯತೆ. ಪಿತೃ ಪಿತಾಮಹ ಪ್ರಪಿತಾಮಹ ಅಂದ್ರೇನು? ತಂದೆ, ತಾತ, ಮುತ್ತಾತ. ಈ 3 ವಂಶದಿಂದ ಏನಾಗುತ್ತೆ ಅಂತಂದರೆ, ಪಿತೃಗಳು ಸಂಬಂಧಪಟ್ಟಿದ್ದು ಯಾರೂ ಶಾಪ ಹಾಕಲ್ಲ. ಆದರೆ ಜಾತಕದಲ್ಲಿ ಅಷ್ಟಮದಲ್ಲಿ, ದ್ವಿತೀಯದಲ್ಲಿ, ನಂತರ ವ್ಯಯಸ್ಥಾನದಲ್ಲಿ ರಾಹು ಸಂಯೋಗವಾಗಿ ಬಂದಾಗ ಆ ಜಾತಕದಲ್ಲಿ ಪಿತೃದೋಷ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಯುಗಾದಿ ಅಮಾವಾಸ್ಯೆಯಲ್ಲಿ ಏನು ಮಾಡಬೇಕು, ಯಾರಾದರೂ ನಿಮ್ಗೆ ತಿಳಿದೇ ಸತ್ತು ಮರಣ ಹೊಂದಿದ್ದರೆ, ಈ ಥರ ಆಕಸ್ಮಿಕವಾಗಿ ಮರಣ ಹೊಂದಾಗ ಏನಾಗುತ್ತೆ ಅಂದರೆ, ಅವ್ರ ಕಣ್ಣು ಮುಚ್ಚುವಾಗ ಅವರಿಗೆ ತಾವು ಏನೇನು ಅಂದ್ಕೊಂಡಿರ್ತಾರೋ ಆ ಕಣ್ಣು ಮುಚ್ಚುವಾಗ ಬರುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ರಾಮ, ಕೃಷ್ಣ, ನಾರಾಯಣ ಅಂತ ಹೆಸರಿಡೋರು. ಯಾಕಂದರೆ ಸಾಯಿ ಹೋಗ್ಬೇಕಾದ್ರೂ ದೇವ್ರ ನಾಮಸ್ಮರಣೆ ಮಾಡಲಿ ಅಂತ. ಕೆಲವರು ಮರಣ ಹೊಂದಾಗ ಏನಾಗುತ್ತೆ, ಆಕಸ್ಮಿಕವಾಗಿ ಅವರು ಆ ಸಂದರ್ಭದಲ್ಲಿ ಅವ್ರ ಕಣ್ಣು ಮುಂದೆ ಏನಿರುತ್ತೋ ಅದೇ ಜನ್ಮ ಪಡ್ಕೊತಾರೆ. ಅದಕ್ಕೆ ಸಮಯ ಅಭಾವ ಇರೋದ್ರಿಂದ ಪುರಾಣದ ಕಥೆಯನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ ನನಗೆ. ಆದರೂ ಕೂಡ ಈ ಥರ ಮರಣ ಹೊಂದಿದವರಿಗೆ, ನಂತರ ಪಿತೃಗಳು ಮರಣ ಹೊಂದಿದ್ದವರಿಗೆ, ಯಾರ್ಯಾರು ಮರಣ ಹೊಂದಿರ್ತಾರೋ ಅವರಿಗೆ ಎಳ್ಳು ದರ್ಬೆಯಿಂದ ತರ್ಪಣವನ್ನು ಕೊಡಬಹುದು. ಯುಗಾದಿ ಅಮಾವಾಸ್ಯೆ ದಿನ ಪಿತೃಗಳಿಗೆ ಶ್ರೇಷ್ಠ ಅಂತ ಹೇಳಿದ್ರು.
ಹಾಗಾಗಿ ಯಾರು ಈ ಥರ ಮರಣ ಹೊಂದಿರ್ತಾರೋ ಈ ಕಾಲದಲ್ಲಿ ಪಿತೃತರ್ಪಣೆ ಮಾಡಿ. ಕೆಲವರಿಗೆ ಎಲ್ಲೋ ಮನೆ ಬಿಟ್ಟು ಹೊಟ್ಟೋಗಿರ್ತಾರೆ, ಅವ್ರು ಬದುಕಿರ್ತಾರೋ ಗೊತ್ತಿಲ್ಲ. ಆವಾಗ ಏನು ಮಾಡಬೇಕು ಗುರುಗಳೇ ಅಂದರೆ 12 ವರ್ಷ ತನಕ ಕಾಯಬೇಕು ಅಂತಾರೆ. 12 ವರ್ಷ ಕಾದು 12 ವರ್ಷ ಆದಮೇಲೆ ಅವ್ರ ಕಾರ್ಯವನ್ನು ಮಾಡ್ಬೋದು, ಅದರ ತನಕ ಮಾಡಬಾರ್ದು. ಕೆಲವರು ಮೆಂಟಲಿ ಡಿಸೈಡ್ ಆಗ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತಾರೆ. ಇನ್ನು ಕೆಲವರೆಲ್ಲೋ ತೀರ್ಥಕ್ಷೇತ್ರಕ್ಕೆ ಹೋಗಿರ್ತಾರೆ, ಸಿಗೋದಿಲ್ಲ, ಕಳೆದೋಗಿರ್ತಾರೆ. ಇಂಥವ್ರಿಗೆ ಏನು ಮಾಡಬೇಕು ಗುರುಗಳೇ ಅಂದಾಗ 12 ವರ್ಷ ಕಾದು ಅವ್ರ ಕಾರ್ಯವನ್ನು ಮಾಡಬೇಕು. ಎರಡನೇದಾಗಿ ವಿಚಾರ ಏನಪ್ಪ ಅಂದರೆ, ಈ ಥರ ಯಾರು ಅಕಾಲಕ್ಕೆ ಮರಣ ಹೊಂದಿದ್ರೆ ಈ ಅಮಾವಾಸ್ಯೆ ದಿನ ಶ್ರೇಷ್ಠವಾದ ಕಾಲ. ಅದಕ್ಕೆ ನೀವೇನು ಅಡುಗೆನ ಮಾಡಿರ್ತೀರೋ ಆ ಅಮಾವಾಸ್ಯೆ ದಿನ ಅದನ್ನು ಮಹಡಿಯ ಮೇಲೋ ಕಾಕ ಅಂತಂದರೆ ವಾಯಸ ಅಂದರೆ ಕಾಗೆ, ಆ ಕಾಗೆಗೆ ಇಟ್ಟಾಗ ಅದು ತೆಗೆದುಕೊಂಡು ಹೋಗುತ್ತಂತೆ, ಕಾಗೆ ರೂಪದಲ್ಲಿ ಬಂದು ತೆಗೆದುಕೊಂಡು ಹೋಗುತ್ತಂತೆ. ಅದಕ್ಕೆ ವಾಯಸ ಅಂತ ಹೇಳ್ತಾರೆ. ಕೆಲವರು ನಮ್ಮನೇಲಿ ಪಿಂಡ ಪದ್ಧತಿ ಇಲ್ಲ ಗುರುಗಳೇ, ನಮ್ಮಲ್ಲಿ ಇದು ಮಾಡೋ ಪದ್ಧತಿ ಇಲ್ಲ ಅಂತಾರೆ. ಆದರೆ ನೀವು ಏನು ಮಾಡಿದಿದ್ರು ಸ್ವಯಂ ಪಾಕದಾನ, ತರಕಾರಿಯನ್ನು ಏನೇನೋ ಇಲ್ಲ ದೇವಸ್ಥಾನದಲ್ಲೊಂದು ಅಭಿಷೇಕವನ್ನು ಯಥಾಶಕ್ತಿ ಮಾಡ್ತಕ್ಕಂಥದ್ದು. ಇದನ್ನು ಮಾಡಿದ್ರೆ ನನ್ನ 42 ವರ್ಷ ಅನುಭವದಲ್ಲಿ ಕೆಲವರು ಜಾತಕದಲ್ಲಿ ಪಾಪ ಪಿತೃದೋಷಗಳಿದ್ದಾಗ ಚೆನ್ನಾಗಿ ಓದಿರ್ತಾರೆ, ಅವ್ರಿಗೆ ಕೆಲಸ ಇರಲ್ಲ. ಚೆನ್ನಾಗಿ ಓದಿರ್ತಾರೆ, ಅಬ್ರಾಡ್ಗೆ ಹೋಗಬೇಕು ಅಂತ ವಿದೇಶಕ್ಕೆ ಹೋಗ್ಬೇಕು ಆಸೆ ಇರುತ್ತೆ, ಹೋಗ್ಲಿಕ್ಕಾಗಲ್ಲ. ನಂತರ ಶಿರೋವೇದನೆ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಂಥ ಸ್ಪೆಕ್ಸ್ ಹಾಕ್ಕೊತಕ್ಕಂಥದ್ದು. ಆತ್ಮಗ್ಲಾನಿನ ನೇತ್ರಪೀಡಾನ ಪಿತೃಶಾಪಾನ ಆದ ನಂತರ ಮದುವೆ ವಿಚಾರದಲ್ಲಿ ಮೋಸ ಹೊಂದತಕ್ಕಂಥದ್ದು. ಕೆಲವರು ಕೋಟ್ಯಾಧೀಶ್ವರು ಇರ್ತಾರೆ, ಸಮಸ್ತ ದೇವರು ಕೊಟ್ಟಿರ್ತಾನೆ, ಆದರೆ ಅನುಭವಿಸೋ ಯೋಗ ಇಲ್ಲದೆ ಕೋರ್ಟಲ್ಲಿ ಕೇಸ್ ನಡೀತಾ ಇರುತ್ತೆ. ಇದೆಲ್ಲೂ ಪಿತೃದೋಷದಿಂದ ಉಂಟಾಗುತ್ತೆ. ಹಾಗಾಗಿ ಅಂಥ ವಿಚಾರಗಳು ಬಂದಿರೋದ್ರಿಂದ ಈ ಯುಗಾದಿ ಅಮಾವಾಸ್ಯೆ ತುಂಬ ವಿಶೇಷ. ಈ ದಿನ ಯಾರು ಪಿತೃಗಳಿಗೆ ತರ್ಪಣವನ್ನು, ಒಂದು ದಾನವನ್ನು ಮಾಡ್ತಿರೋ, ಒಂದು ಪ್ರಸಾದವನ್ನು ಹಂಚ್ತಿರೋ, ಅವ್ರ ಪಿತೃಗಳಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಂತರ ಎರಡನೇ ವಿಚಾರ ತಗೊಂಡಾಗ ಷೋಡಶ ಕಲಾನಾಂ 16 ಕಲೆಗಳಿಂದ ಕೂಡಿರ್ತಕ್ಕಂಥದ್ದು. ಚಂದ್ರನು ತುಂಬ ಚೆನ್ನಾಗಿದ್ದರೆ ಜಾತಕದಲ್ಲಿ 16 ಕಲೆ ಅವ್ರ ಕೈಯಲ್ಲಿ ಇರುತ್ತಂತೆ. ಯಾರ ಮುಖದಲ್ಲಿ ತುಂಬ ಬ್ರೈಟ್ನೆಸ್ ಇರುತ್ತೋ ಅವರಿಗೆ ಚಂದ್ರನ ಅನುಗ್ರಹ ಚೆನ್ನಾಗಿರುತ್ತೆ ಜಾತಕದಲ್ಲಿ. ಎರಡನೇದಾಗಿ ಕ್ಷೀಣಚಂದ್ರ ಅಂದರು. ಅದಕ್ಕೆ ಈ ಮದುವೆಗಳು ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಯಾವತ್ತೂ ಕೂಡ ಚೌಟ್ರಿ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಅಮಾವಾಸ್ಯೆ ಹಿಂದಿನ ಮದುವೆ ಮಾಡೋದಲ್ಲ. ಚೌಟ್ರಿ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಅಮಾವಾಸ್ಯೆ ಹತ್ತಿರಕ್ಕೆ ಮದುವೆ ಮಾಡಿದ್ರೆ ಅದರಿಂದ ತೊಂದರೆಗಳು ಉಂಟಾಗುತ್ತೆ. ಅದಕ್ಕೆ ಈ ಹುಣ್ಣಿಮೆ ಕಳೆದ 5 ದಿನದೊಳಗೆ ಮದುವೆ ಮಾಡ್ತಕ್ಕಂಥದ್ದು, ಗೃಹಪ್ರವೇಶ ಮಾಡ್ತಕ್ಕಂಥದ್ದು ಉತ್ತಮ. ಯಾವಾಗ ಖಾಲಿ ಇದೆಯೋ, ಡೇಟ್ ಚೆನ್ನಾಗಿದೆಯೋ, ನಮಗೆ ಯಾವ ಫ್ರೀ ಆಗಿದೆ ಮಾಡೋದು ಅದು ತಪ್ಪಾಗುತ್ತೆ. ಆದ್ದರಿಂದ ಮಾಡ್ತಕ್ಕಂಥದ್ದು ಉತ್ತಮ ಆಗುತ್ತೆ. ಹಾಗೆ ನಿತ್ಯ ನಕ್ಷತ್ರ ಅಂತ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಶಿವಪುರಾಣದಲ್ಲೂ ಕೂಡ ಉಲ್ಲೇಖ ಮಾಡಿದ್ದೀನಿ ಈ ಅಮಾವಾಸ್ಯೆ ಬಗ್ಗೆ. ಹಾಗಾಗಿ ಯುಗಾದಿ ಹಿಂದಿನ ದಿನ ಬರ್ತಕ್ಕಂಥ ಅಮಾವಾಸ್ಯೆ ಆದ್ದರಿಂದ ವಿಶೇಷ ಏನಪ್ಪ ಅಂತಂದರೆ ಮನುಷ್ಯನ ಯೋಚನೆ ಮಾಡ್ತಕ್ಕಂಥ ರೀತಿ ನೋಡಿ. ಚತುರ್ಯುಗದ ಆದಿಯಲ್ಲಿ, ಕೃತ ದ್ವಾಪರ ತ್ರೇತಾಯುಗಗಳ ಆದಿಯಲ್ಲಿ ಅಂದ್ರೇನು, ಆದಿಯಲ್ಲಿ ಮೊದಲು ಹುಣ್ಣಿಮೆಯಿಂದನೇ ಆರಂಭ ಆಗಿದ್ದು, ಹುಣ್ಣಿಮೆಯಿಂದನೇ ಯುಗಗಳು ಆರಂಭ ಆಗಿದ್ದು. ಆದ್ದರಿಂದ ವಿಶೇಷವಾಗಿ ಮದುವೆ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಬೇಕು. ಈ ಯುಗಾದಿ ಅಮಾವಾಸ್ಯೆ ದಿನ ಏನಾಗುತ್ತೆ ಅಂತಂದರೆ, ವಿಶೇಷವಾಗಿ ಕೆಲವರು ಅಮಾವಾಸ್ಯೆಯಲ್ಲಿ ಒಂದು ನಿಖರವಾಗಿ ಹೇಳಬೇಕಂದ್ರೆ ಮನೆಯಲ್ಲಿ ಸುಖ ಸುಮ್ಮನೆ ಗಲಾಟೆ, ಗಂಡ ಹೆಂಡತಿ ಜಗಳವೋ, ಮಕ್ಕಳಲ್ಲಿ ಜಗಳವೋ, ಆ ದಿನದಲ್ಲಿ ವಿಶೇಷವಾಗಿ ಒಂದು ರೀತಿಯಾದಂಥ ಮನಸ್ತಾಪಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ಅದಕ್ಕೆ ನಾನು ಹೇಳಿದೆ, ಚಂದ್ರಮ ಮನಸ್ಸೋ ಜಾತಃ, ಮನಸ್ಸಿನ ಮೇಲೆ ಪರಿಣಾಮ ಇರುತ್ತೆ. ಅದಕ್ಕೆ ಋಣಾತ್ಮಕವಾದಂಥ ಶಕ್ತಿಗಳೇನಿರುತ್ತೆ, ನಾವು ಬದುಕಿರೋದು ಗಾಳಿಯಲ್ಲಿ. ಯಾವುದು, ನಾವು ಗಾಳಿ ನೀರು ಏನಿದೆ ಆ ಗಾಳಿಯಲ್ಲಿ ಏನಾಗುತ್ತೆ ಅಂದರೆ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದಕ್ಕೆ ಕೆಲವರು ಇದನ್ನು ಏನು ಮಾಡ್ತಾರೆ, ಕೆಲವರು ನಂಬದಿರೋರು ಏನೂ ಹೇಳಲಿಕ್ಕಾಗಲ್ಲ. ಯಾಕಂದರೆ ನಂಬಿಕೆ ಅಂತಕ್ಕಂಥದ್ದು ದೊಡ್ಡ ದೇವರು ಅಂತ ಹೇಳ್ತಾರೆ. ಹೊಟ್ಟೆ ನೋವು ಬಂದಿದ್ದರೆ ತೋರಿಸ್ಲಿಕ್ಕಾಗಲ್ಲ, ತಲೆನೋವು ಬಂದಿದ್ದರೆ ತೋರಿಸ್ಲಿಕ್ಕಾಗಲ್ಲ. ಅದು ಅವ್ರವ್ರ ಅನುಭವಿಸೋ ಅವ್ರಿಗೆ ಗೊತ್ತು. ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ ಅಂತ ಹೇಳ್ತಾರೆ. ಆದ್ದರಿಂದ ಅವ್ರವ್ರು ನೋಡ್ಬಿರುತ್ತೆ. ನಾನು ಎಷ್ಟೋ ಸಮಸ್ಯೆಗಳನ್ನು ನನ್ನ ಕಣ್ಣಾರೆ ನೋಡಿದೆ. ಯಾಕೆಂದರೆ ಪ್ರತ್ಯಕ್ಷವಾಗಿ ನೋಡಿದಾಗ ಮಾತ್ರ ನಾವು ಅದನ್ನು ನಂಬಲಿಕ್ಕೆ ಸಾಧ್ಯ. ಹಾಗಾಗಿ ಎಷ್ಟೋ ಜನ ನನ್ನ ಹತ್ರಕ್ಕೆ ಬಂದಾಗ ಕೆಲವರು ಎಷ್ಟೋ ಜನ ಕೇಳಿದ್ದಾರೆ, ಗುರುಗಳೇ ಎಷ್ಟೋ ಕೇಸುಗಳು ನನ್ನ ಹತ್ರ ಇದೆ, ಪಾಪ ಅವ್ರಿಗೆ ತೀರ್ಮಾನವಾಗಿದೆ, ಹಾಸ್ಪಿಟಲಲ್ಲೂ ಆಗಿದೆ, ಆಧ್ಯಾತ್ಮಿಕದಲ್ಲೂ ಕೆಲವು ಆಗಿರ್ತಕ್ಕಂಥ ಕೇಸುಗಳು ಇದೆ ನನ್ನ ಹತ್ರ. ಹಾಗಾಗಿ ಈ ಅಮಾವಾಸ್ಯೆ ದಿನ ವಿಚಿತ್ರವಾಗಿ ಕೆಲವರು ನಡ್ಕೊತಾರೆ. ಗುರುಗಳೇ ನಮ್ಮ ಮನೇಲಿ ನಾಯಿ ಸತ್ತೋಗ್ತಾ ಇದೆ, ಫಿಶ್ ಟ್ಯಾಂಕ್ ಸತ್ತೋಗ್ತಾ ಇದೆ, ಗಾಡಿ ಸುಮ್ಮನೆ ಆಕ್ಸಿಡೆಂಟ್ ಆಗುತ್ತೆ ಗುರುಗಳೇ. ಗಾಡಿ ಓಡಿಸ್ಕೊಂಡವನು ಕರೆಕ್ಟಾಗಿದ್ದರೆ ಗಾಡಿ ಕರೆಕ್ಟಾಗಿ ಹೋಗುತ್ತೆ. ಗಾಡಿ ಓಡಿಸೋನು ಮನಸ್ಸೇ ಇಲ್ಲ ಅಂದರೆ ಏನಾಗುತ್ತೆ, ಅದರ ಪರಿಣಾಮ. ಅದಕ್ಕೆ ದೊಡ್ಡವರು ಏನು ಹೇಳ್ತಾರೆ, ಅಮಾವಾಸ್ಯೆ ದಿನ ಪ್ರಯಾಣ ಮಾಡಬೇಡಿ, ಒಳ್ಳೆ ದಿನ ಪ್ರಯಾಣ ಮಾಡಿ. ಅದಕ್ಕೆ ಚಂದ್ರನ ಕಲೆಗಳಲ್ಲಿ ಷೋಡಶ ಕಲೆಗಳು ಪೂರ್ತಿ ಕಳ್ಕೊಂಡು ಏನಾಗಿರ್ತಾನೆ, ಕ್ಷೀಣವಾಗಿರ್ತಾನೆ. ಅದರಿಂದ ಈ ಅಮಾವಾಸ್ಯೆ ದಿನ ನೆಗೆಟಿವಿಟಿ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ನೋಡಿ. ಹುಣ್ಣಿಮೆಯಲ್ಲಿ ಸಮುದ್ರದ ಅಲೆಗಳು ತುಂಬ ಉಕ್ಕಿ ಬರುತ್ತೆ.
ಆದರೆ ಈ ಅಮಾವಾಸ್ಯೆಯಲ್ಲಿ ಸಮುದ್ರದ ವೇಳೆ ಶಾಂತವಾಗಿರುತ್ತೆ. ಕೆಲವರು ಈ ಥರ ಎಲ್ಲ ಫಿಶ್ ಟ್ಯಾಂಕ್ ಸಾಯಿತು, ಮನೇಲಿ ನಾಯಿ ಸಾಯಿತು, ಯಾಕೋ ಮನೇಲಿ ತುಂಬ ಜಗಳಗಳಿವೆ. ಇನ್ನು ಕೆಲವ್ರು ಏನು ಹೇಳ್ತಾರೆ ಅಂದರೆ ಮನೆ ಹತ್ರ ಅದು ತಂದು ಹಾಕ್ಬಿಟ್ಟಿದ್ದಾರೆ. ಯಾಕೆಂದರೆ ಬೆಂಗಳೂರಲ್ಲಂತೂ ತುಂಬ ಆಗಿಬಿಟ್ಟಿದೆ, ಯಾಕಂದರೆ ಯಾರು ನಂಬಲಿಕ್ಕಾಗಲ್ಲ ಅಂತ ಕೆಟ್ಟ ಪರಿಸ್ಥಿತಿ. ಯಾಕೆಂತಂದರೆ ಏನೋ ನಮ್ಮ ಮನೆ ಮುಂದೆ ತಂದು ಹಾಕಿದ್ರು, ಒಳ್ಳೆಯ ಪದೇ ಪದೇ ನಮ್ಮ ಮನೆ ಇರ್ತಾರೆ ನೋಡಿ. ಯಾರ ಮನೆಯಲ್ಲಿ ಕುಬೇರ ಮೂಲೆಯನ್ನು, ನಿಮ್ಮ ಮನೆಯ ಕುಬೇರ ಮೂಲೆಯನ್ನು, ನೈಋತ್ಯ ಭಾಗವನ್ನು, ಅಲ್ಲಿಗಿರ್ತಕ್ಕಂಥದ್ದು ರೂಮಕ್ಕೆ ಮಾತ್ರ ಅಧಿಕಾರ, ರೂಮನ್ನು ಕಟ್ಬೋದು. ಆ ಜಾಗದಲ್ಲಿ ಯಾರು ಬಾತ್ರೂಮ್ ಕಟ್ಕೊಂಡಿರ್ತೀರ ಆ ಮನೆಯಲ್ಲಿ, ನಂತರ ಆ ರೂಮಲ್ಲಿ ಬೇರೆ ಬೇರೆ ಏನಾದರೂ ವಸ್ತುಗಳನ್ನು ತುಂಬಿ ಭಾರ ಇರಬೇಕು ಅಂತ ತುಂಬಿದ್ರು ಕೂಡ ಆ ಮನೆ ಯಜಮಾನನಿಗೆ ಕಾಲಿಗೆ ತೊಂದರೆ ಆಗುತ್ತೆ. ಕೆಲವರು ಹೇಳ್ತಿರ್ತಾರೆ, ಗುರುಳೆ ನಮಗೇನೋ ಗೊತ್ತಿಲ್ಲ, ಮನೇಲಿ ಸುಮ್ಮನೆ ಆದರೂ ಜಗಳೂ ಉಂಟಾಗುತ್ತೆ, ಇಟ್ಟು ದುಡ್ಡು ಮಾಯ ಆಗ್ತಾ ಇದೆ ನಮ್ಮ ಮನೆಯಲ್ಲಿ, ನಂತರ ಗಾಡಿಯನ್ನು ತೊಗೊತೀವಿ, ಪದೇ ಪದೇ ಆಕ್ಸಿಡೆಂಟ್ಗಳಾಗುತ್ತೆ, ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಈ ನೆಗೆಟಿವ್ ಎಲ್ಲ ಯಾವ ಥರ ಆಗುತ್ತೆ ಅಂತಂದರೆ, ಒಂದು ನಿಮ್ಮ ಜಾತಕದ ಗ್ರಹಚಾರ, ಎರಡನೇದು ಈ ಅಮಾವಾಸ್ಯೆ ದಿನ. ಯಾಕೆಂದರೆ ಪಂಚೇಂದ್ರಿಯಗಳ ಮೇಲೆ ಪರಿಪೂರ್ಣವಾದಂಥ ಅಧಿಕಾರ ಆವಾಗ ಪಂಚಭೂತಗಳಲ್ಲಿ ಇರುತ್ತೆ. ಅದಕ್ಕೆ ಅಮಾವಾಸ್ಯೆ ದಿನ ಕೆಲವರು ವಿಶೇಷವಾದಂಥ ಕಾರ್ಯಗಳನ್ನು ಮಾಡಲ್ಲ. ಆದರೆ ಈ ಯುಗಾದಿ ಅಮಾವಾಸ್ಯೆ ಪಿತೃಗಳ ಕಾರ್ಯಕ್ಕೆ ಶ್ರೇಷ್ಠ. ಅದ್ರ ಜೊತೆಲಿ ಯಾರಾದರೂ ನೆಗೆಟಿವಿಟಿ ತೊಂದರೆ ಇದ್ದರೆ ಅದಕ್ಕೆ ಕೊನೆಯಲ್ಲಿ ಪರಿಹಾರವನ್ನು ತಿಳಿಸ್ತೀನಿ. ಅದರ ಜೊತೆಯಲ್ಲಿ ಮನೆಯಲ್ಲಿ ವಿಶೇಷವಾಗಿ ಯಾರಿಗೆ ಈ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿ, ಪಂಚಮ ಶನಿ ತುಲಾ ರಾಶಿಯವರು, ಎರಡನೇದಾಗಿ ಮಕರ ಕುಂಭ ರಾಶಿಯವರು, ಮೂರನೇದಾಗಿ ಮೀನ ರಾಶಿಯವರು, ಇನ್ನೂ ವಿಶೇಷ ಕರ್ಕಾಟಕ ರಾಶಿಯವರು, ಅದರ ಜೊತೆಯಲ್ಲಿ ಇರ್ತಕ್ಕಂಥ ಕನ್ಯಾ ರಾಶಿಯವರು. ಇಷ್ಟು ರಾಶಿಗಳವ್ರಿಗೆ ಏನಾಗುತ್ತೆ ಅಂತಂದರೆ ನಮ್ಮ ಮೇಲೆ ಏನೋ ಪ್ರಭಾವ ಆಗ್ತಾಯಿದೆ, ನಮ್ಮ ಮನೇಲಿ ಏನೋ ತೊಂದರೆ ಆಗ್ತಾ ಅಂತಕ್ಕಂಥದ್ದು ಈ ಥರದ್ದೆಲ್ಲ ಮನಸ್ಸಿನ ಮೇಲೆ ಬರುತ್ತೆ. ಅದಕ್ಕೆ ಪ್ರಶ್ನಶಾಸ್ತ್ರದಲ್ಲಿ ನಿಖರವಾಗಿ ಏನಾಗಿದೆ ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡಬೇಕು. ಸುಖಾಸುಮ್ಮನೆ ಅದಾಗೋಗಿದೆ ಇದಾಗೋಗಿದೆ ಅಂದರೆ ಅದರಿಂದ ನಿಮಗೆ ಹಣ ಖರ್ಚು, ಸಮಯ ವ್ಯರ್ಥ ಆಗುತ್ತೆ. ಅದರ ಬದಲಾಗಿ ಪ್ರಶ್ನೆಶಾಸ್ತ್ರದಲ್ಲಿ ನಿಖರವಾಗಿ ನಿಮಗೆ ಏನಾದರೂ ಆ ಥರ ತೊಂದರೆಗಳಾಗಿದೆ, ಕೃತ್ರಿಮ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಆಗಿದ್ದರೆ ಅದು ಪರಿಹಾರ ಮಾಡ್ತೀವಿ. ಈ ಯುಗಾದಿ ಅಮಾವಾಸ್ಯೆ ದಿನ ವಿಶೇಷವಾದಂಥ ಸಮಯ ಯಾವುದಪ್ಪ? ದೇವಿ ಆರಾಧನೆ. ನೋಡಿ, ಅಷ್ಟಮಿ ಚಂದ್ರವಿಭ್ರಾಜ ದಲಿಕ ಸ್ಥಳ ಶೋಭಿತ. ಅವಳಿಗೆ ವಿಶೇಷವಾದ ಯಾರಿಗಾದರೂ ಈ ಥರ ನೆಗೆಟಿವಿಟಿ ತೊಂದರೆ ಇದ್ದರೆ ಈ ಯುಗಾದಿ ಅಮಾವಾಸ್ಯೆಯಲ್ಲಿ ಒಂದು ಒಳ್ಳೆಯ ಸಮಯ ಇದೆ. ಆ ಒಳ್ಳೆಯ ಸಮಯ ಯಾವುದಪ್ಪ ಅಂದರೆ ಅಭಿಜಿನಿ ಮುಹೂರ್ತ, ಇಲ್ಲ ಗೋಧೂಳಿ, ಇಲ್ಲ ಬ್ರಾಹ್ಮಿ ಮುಹೂರ್ತ. ಈ ಮೂರು ಮುಹೂರ್ತಗಳಲ್ಲಿ ಸಾಯಂಕಾಲ ಯಾರಿಗಾದರೂ ನಿಮ್ಗೆ ತುಂಬ ತೊಂದರೆ ಆಗ್ತಾಯಿದೆ ಅನ್ನೋ ಸಂದರ್ಭದಲ್ಲಿ ಈ ಯುಗಾದಿ ವಿಶೇಷದಲ್ಲಿ ಏನಪ್ಪ ಅಮಾವಾಸ್ಯೆ ವಿಶೇಷ ಅಂತಂದರೆ ಕಲ್ಲುಪ್ಪು ಮತ್ತು ಕರಿಮೆಣಸು, ಅದಕ್ಕೆ ಒಂದು ಅರಿಶಿನ ಕೊಂಬನ್ನು ಹಾಕಿ ಅರಿಶಿನ ಬಟ್ಟೆಯಲ್ಲಿ ಕಟ್ಟಬೇಕು. ಅದನ್ನು ಎಲ್ಲಾದರೂ ನದಿಯಲ್ಲಿ ಬಿಡ್ತಕ್ಕಂಥದ್ದು, ಕೆರೆಯಲ್ಲಿ ಬಿಡ್ತಕ್ಕಂಥದ್ದು, ಅದನ್ನು ಉತ್ತಮವಾದಂಥ ನೆಗೆಟಿವಿಟಿ ಕ್ಲಿಯರ್ ಆಗುತ್ತೆ. ಅದರ ಜೊತೆಯಲ್ಲಿ ವಿಶೇಷವಾದಂಥ ಒಂದು ಮಂತ್ರವನ್ನು ತಿಳಿಸ್ತೀನಿ. ಈ ಯುಗಾದಿ ಅಮಾವಾಸ್ಯೆಯಲ್ಲಿ ಯಾರು ಈ ಮಂತ್ರ ಪಠನೆಯನ್ನು ಮಾಡ್ತೀರಾ ದೇಹದಲ್ಲಿರ್ತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ನಿಮ್ಮಲ್ಲಿ ಚೈತನ್ಯ ಶಕ್ತಿ ಕೊಡ್ತಾನೆ. ಯಾರಿಗೂ ವಿಲ್ ಪವರ್ ಇಲ್ಲ ಅಂದರೆ ಯಾವ ಕೆಲಸನೂ ಮಾಡಲಿಕ್ಕಾಗಲ್ಲ. ಆದರೆ ಯುಗಾದಿ ಅಮಾವಾಸ್ಯೆ ವಿಶೇಷದಲ್ಲಿ ಒಂದು ಮಂತ್ರವನ್ನು ಹೇಳ್ತೀನಿ, ಅದನ್ನು ಬರೆದಿಟ್ಕೊಂಡು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತೀನಿ. ಇದನ್ನು ಯಾರು ಶ್ರದ್ಧೆಯಿಂದ ಮಾಡ್ತಾರೋ ಅವರು ಖಂಡಿತವಾಗ್ಲೂ ಪರಿಪೂರ್ಣವಾಗಿ ದೇವಿ ಅನುಗ್ರಹ ಆಗುತ್ತೆ. ಇದೇನಪ್ಪ ಅಂತಂದರೆ, ಓಂ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯ ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಈ ಸ್ತೋತ್ರನ ಬರ್ಕೋಬೇಕು. ಒಂದು ಕೆಂಪು ಬಟ್ಟೆಯನ್ನು ಅಥವಾ ನಿಮ್ಮ ಮನೆ ಇರ್ತಕ್ಕಂಥ ಮ್ಯಾಟನ್ನು ನೋಡಿ, ಯಾವುದೇ ಕಾರಣಕ್ಕೂ ಯಾವುದೇ ಜಪಾನ್ ಮಾಡಬೇಕಾದ್ರೆ ನೀವು ಮಣೆಯನ್ನು ಹಾಕೋಬೋದು ಅಥವಾ ಮ್ಯಾಟನ್ನು ಹಾಕೋಬೋದು. ಮುಖ್ಯವಾಗಿ ಕಾಯ ವಾಚ ಮನಸ ಮುಖ್ಯ. ಅದನ್ನು ಬಿಟ್ಬಿಟ್ಟು ಹೇಗೆ ಮಾಡ್ತೀವಿ ಅಂತ ಮುಖ್ಯ ಆಗುತ್ತೆ ಹೊರತು ನಾವು ಹೆಂಗೆ ಕೂತ್ಕೊತೀವಿ ಅಂತೆಲ್ಲ. ಅದಕ್ಕೆ ನಿಮ್ಮ ಪದ್ಮಾಸನ ಆದರೆ ಹಾಕ್ಕೊಳ್ಳಿ, ಇಲ್ಲ ಹಾಗೆ ಕೂತ್ಕೊಂಡು ನೋಡಿ ಈ ಮುದ್ರೆನ ಇಟ್ಕೊಳ್ಳಿ. ಈ ಮುದ್ರೆನ ಇಟ್ಕೊಂಡು ಈ ರೀತಿಯಾಗಿ ಕೂತ್ಕೊಂಡು ಈ ಅಮಾವಾಸ್ಯೆ ದಿನ ಸಂಧ್ಯಾಕಾಲದಲ್ಲಿ ಸಂಜೆ 5ರಿಂದ 6 ಗಂಟೆಗೆ ಇಲ್ಲಾಂದರೆ ಮಧ್ಯಾಹ್ನದಲ್ಲಿ ಕೂತ್ಕೊಂಡು ಈ ಹೇಳಿರ್ತಕ್ಕಂಥ ಪದಾರ್ಥಗಳನ್ನು ಮುಂದೆ ಇಟ್ಕೊಂಡು ಈ ಮಂತ್ರವನ್ನು 58 ಬಾರಿ ಯಾರು ಪಠಣೆಯನ್ನು ಮಾಡ್ತೀರಾ ಅವರಿಗೆ ಸಾಲದ ಬಾಧೆ ಇರಲಿ, ಮನಸ್ತಾಪಗಳಿರಲಿ, ಮನೆಯಲ್ಲಿ ಎಂಥ ತೊಂದರೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಈ ಮಂತ್ರವನ್ನು 58 ಬಾರಿ ಪಠಣೆ ಮಾಡಿ ಈ ಅಮಾವಾಸ್ಯೆ ದಿನ ಒಳ್ಳೆಯದುಂಟಾಗುತ್ತೆ, ಎಲ್ಲರಿಗೂ ಶುಭ ಉಂಟಾಗುತ್ತೆ. ಹಾಗಾಗಿ ಈ ಯುಗಾದಿ ಅಮಾವಾಸ್ಯೆಯಲ್ಲಿ ಎಲ್ರಿಗೂ ಕೂಡ ದೇವಿಯ ಅನುಗ್ರಹ ಇರಲಿ, ಒಳ್ಳೆಯದಾಗಲಿ. ಅದರ ಜೊತೆಯಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಆಯುಸ್ಸು ಆರೋಗ್ಯವನ್ನು ಕೊಡ್ತಾ ಕೇಳ್ತಾ ನಮ್ಮ ನಂಬಿಕೆಯ ಈ ಧರ್ಮಸಿಂಧು ಕಾರ್ಯಕ್ರಮದಲ್ಲಿ
ಯುಗಾದಿ ಅಮಾವಾಸ್ಯೆ ದಿನ ಎಲ್ಲರೂ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಅದೇ ರೀತಿಯಾಗಿ ನಮ್ಮ ನಂಬಿಕೆ ಧರ್ಮಸಿಂಧು ಕಾರ್ಯಕ್ರಮಕ್ಕೆ ನಿಮ್ಮದೊಂದು ಬೆಂಬಲ ಇರಲಿ, ಒಳ್ಳೆಯದಾಗಲಿ. ಸತ್ಯಂ ಭೂಯಾತ್, ಸತ್ಯಂ ವದ ಧರ್ಮಂಚರ, ಸತ್ಯ ಸಂತು ಯಜಮಾನಸ್ಯ ಕಾಮಾಹ.